ಎಲ್ಲರಿಗೂ ನಮಸ್ತೆ. ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಂಬರೋಣ. ಇವತ್ತಿನ ವಿಡಿಯೋ ಅಂತೂ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಒಳ್ಳೆ 2 ರೆಸಿಪಿ ಹಾಕಿದ್ದೀನಿ. ಈ ರೆಸಿಪಿಗಳು ಬಂದು ಒಂದು ಸಾಂಬಾರ್ ರೈಸ್, ಹಾಗೆ ಇನ್ನೊಂದು ಸೋಯಾ ಯೂಸ್ ಮಾಡಿಕೊಂಡು ಕಟ್ಲೆಟ್ ಮಾಡಿದ್ದೀನಿ. ಇದಂತೂ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಒಂದು ಸರ್ತಿ ಖಂಡಿತವಾಗ್ಲೂ ಟ್ರೈ ಮಾಡಿ. ನಾನಿಲ್ಲಿ 1 ಗ್ಲಾಸು ರೆಡ್ ರೈಸ್ ತೊಗೊಂಡಿದ್ದೀನಿ. ನೀವು ಬೇಕಂದರೆ ವೈಟ್ ರೈಸ್ ತೊಗೋಬೋದು. ಹಾಗೆ 1 ಗ್ಲಾಸು ಬೇಳೆ ಅಂದರೆ ಕೆಂಪು ಬೇಳೆ ಮತ್ತು ತೊಗರಿಬೇಳೆ ಎರಡನ್ನೂ ಮಿಕ್ಸ್ ಮಾಡಿಕೊಂಡು 1 ಗ್ಲಾಸ್ ತೊಗೊಂಡಿದ್ದೀನಿ. ಇದನ್ನು 1 ಅವರ್ ನೆನೆಸ್ಕೊಂಡು ಈಗ ಇದನ್ನು ಕುಕ್ಕರ್ಗೆ ಸೇರಿಸ್ಕೊಂಡಿದ್ದೀನಿ. ನಮಗೆ ಸಾಂಬಾರ್ ರೈಸ್ಗೆ ಸ್ವಲ್ಪ ನೀರು ಜಾಸ್ತಿನೇ ಬೇಕಾದ ಕಾರಣ ಇಲ್ಲೂ ಕೂಡ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೋಬೋದು. ನೋಡ್ತಿದ್ರಲ್ಲ, ಕುಕ್ಕರ್ಗೆ ನೀರು ಹಾಕ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ. ಏನಕ್ಕಪ್ಪ ಅಂದರೆ ಉಕ್ಕು ಬರಬಾರ್ದು ಅಂತ, ಆದರೂ ಬರುತ್ತೆ. ಯಾಕೆಂದರೆ ನೀರು ಜಾಸ್ತಿ ಹಾಕ್ಕೊಂಡಿದ್ದೀವಲ್ಲ, ಆದ ಕಾರಣ ಇದನ್ನು ಒಂದು 3 ಇಂದ 4 ವಿಸಿಲು ಕೂಗಿಸ್ಕೊಂಡು ತಣ್ಣಗೆ ಮಾಡ್ಕೋಬೇಕು. ಇದಕ್ಕೆ ತರಕಾರಿಗಳು ಏನೇನು ತೊಗೊಂಡಿದ್ದೀನಪ್ಪ ಅಂತ ತೋರಿಸ್ತೀನಿ ನಿಮಗೆ ಮನೆಯಲ್ಲಿ ಏನು ತರಕಾರಿ ಇದ್ದರೂ ಅದೆಲ್ಲ ಹಾಕ್ಕೋಬೋದು. ಇದಕ್ಕೆ ಆಗಲಿ ಬಿಸಿಬೇಳೆ ಭಾತ್ಗೆ ಆಗಲಿ ಯಾವ ತರಕಾರಿಗಳು ಬೇಕಾದ್ರೂ ಹಾಕ್ಕೋಬೋದು. ಆದರೆ ಇದು ಸಾಂಬಾರ್ ರೈಸ್, ಇದಕ್ಕೆ ಬದನೆಕಾಯಿ ಬೇಕಾದ್ರೂ ಸೇರಿಸ್ಕೋಬೋದು. ನಾನು ತೊಗೊಂಡಿರೋ ತರಕಾರಿಗಳು ಬಂದು ಒಂದು ಕ್ಯಾಬೇಜು, ಹಾಗೆ ಹೂಕೋಸು ಮತ್ತು ಗೆಡ್ಡೆಕೋಸು ಬರುತ್ತಲ್ಲ ಅದು, ಹಾಗೆಯೇ ಒಂದು ಕ್ಯಾರೆಟು, ಒಂದು ಸೀಮೆ ಬದನೆಕಾಯಿ ತೊಗೊಂಡಿದ್ದೀನಿ. ನಿಮ್ಗೆ ಇನ್ನೂ ಏನಾದ್ರು ತರಕಾರಿಗಳಿದ್ರೆ ಆ ತರಕಾರಿಗಳನ್ನೆಲ್ಲ ಹಾಕ್ಕೋಬೋದು. ನಾನು ಅದ್ರ ಜೊತೆಗೆ ಬೇಕಾದ್ರೆ ಬಟಾಣಿನೂ ಕೂಡ ಹಾಕ್ಕೋಬೋದು. ಬಟಾಣಿ ಈಗ ಸೀಸನ್ ಅಲ್ವಾ, ಹಾಗಾಗಿ ಬಟಾಣಿ ಕೂಡ ಆರಾಮಾಗಿ ಸಿಗುತ್ತೆ. ನಾನು ಕೂಡ ಹಾಕ್ಕೊಂಡಿದ್ದೀನಿ. ಈ ತರಕಾರಿಗಳನ್ನ ಕಟ್ ಮಾಡೋಕ್ಕೆ ಮುಂಚೆನೂ ಒಂದು ಸರ್ತಿ ತೊಳಿತೀನಿ, ಕಟ್ ಮಾಡಿದಾದ್ಮೇಲೂ ಒಂದು ಸಲ ತೊಳಿತೀನಿ. ನೋಡಿ, ಇಷ್ಟು ತರಕಾರಿ ತೊಗೊಂಡಿದ್ದೀನಿ. ತರಕಾರಿಗಳು ನಿಮ್ಮ ಇಷ್ಟ, ನಿಮ್ಗೆ ಏನು ತರಕಾರಿ ಬೇಕಾದ್ರೂ ತೊಗೋಬೋದು. ಇದನ್ನು ಈಗ ಬೇಯಿಸ್ಕೊಳ್ತೀನಿ. ಒಂದು ಪಾತ್ರೆಗೆ ಎಲ್ಲ ತರಕಾರಿಗಳನ್ನ ಹಾಕ್ಕೊಂಡು ಒಂದು 50% ಬೇಯಿಸ್ಕೊಳ್ತೀನಿ. ಕುಕ್ಕರ್ಗೆ ಹಾಕ್ಬೋದಾಗಿತ್ತು, ಫುಲ್ ಸ್ಮ್ಯಾಶ್ ಆಗಿಬಿಡುತ್ತೆ. ಆದ್ದರಿಂದ ನಾನಿಲ್ಲಿ ನನಗೆ ತರಕಾರಿ ಸ್ವಲ್ಪ ಬಾಯಿಗೆ ಸಿಗಬೇಕು ಅಂತ ಒಂದು 50% ಬೇಯಿಸ್ಕೊಂಡಿದ್ದೀನಿ. ಈ ರೀತಿ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆ ಬಟಾಣಿ ಫ್ರೀಝರಲ್ಲಿತ್ತಲ್ಲ, ಅದನ್ನು ಕೂಡ ಒಂದು ಹಿಡಿಯಷ್ಟು ಹಾಕ್ಕೊಂಡಿದ್ದೀನಿ. ಬಟಾಣಿ ನಿಮ್ಮ ಇಷ್ಟ, ನಿಮಗೆ ತರಕಾರಿ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು, ನಿಮ್ಮ ಇಷ್ಟ. ಇದು ಬೇಯೋದ್ರೊಳಗಡೆ ಇದಕ್ಕೆ ಮಸಾಲ ರೆಡಿ ಮಾಡ್ಕೊಂಬರೋಣ. ಮಸಾಲನೂ ಕೂಡ ಸಿಂಪಲ್ ಆಗಿರುತ್ತೆ. ಈ ರೆಸಿಪಿ ಅಂತೂ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಯಾಕೆಂದರೆ ಹೆಲ್ತ್ಗೂ ಒಳ್ಳೆಯದು, ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿನ ನೀವು ಡಿನ್ನರ್ಗಾಗಲಿ, ಬ್ರೇಕ್ಫಾಸ್ಟ್ಗಾಗಲಿ, ಮಧ್ಯಾಹ್ನ ಲಂಚ್ಗೆ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಅಷ್ಟು ಈಸಿಯಾಗಿರೋ ರೆಸಿಪಿ ಅಂತಲೇ ಹೇಳ್ತೀನಿ. ಬಾಣಲಿಗೆ ನಾನು ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಂಡು 1 ಗಡ್ಡೆಯಷ್ಟು ಈರುಳ್ಳಿ, ಹಾಗೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, 1-2 ಟೊಮೊಟೊನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ಒಂದು 3 ಸ್ಪೂನಷ್ಟು ಕಾಯಿ ತುರಿ, ಹಾಗೆಯೇ ಸಾಂಬಾರು ಪುಡಿ ಹಾಕ್ಕೊಳ್ತಿದ್ದೀನಿ. ನಾನಿಲ್ಲಿ ನಮ್ಮ ಮನೇಲಿರೋಂಥ ಸಾಂಬಾರು ಪುಡಿನ 1-2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಕಲ್ಲರ್ಗೋಸ್ಕರ 1-2 ಸ್ಪೂನ್ ಬಂದು ಕಾಶ್ಮೀರಿ ರೆಡ್ ಚಿಲ್ಲಿ ಹಾಕ್ಕೊಂಡಿದ್ದೀನಿ. ಇಷ್ಟೇ ಇದಕ್ಕೆ ಮಸಾಲ, ಬೇರೆ ಏನು ಮಸಾಲನ ಸೇರಿಸ್ಕೋಬಾರ್ದು. ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಅಷ್ಟೇ, ಇನ್ನೇನಿಲ್ಲ. ಎಷ್ಟು ಸಿಂಪಲ್ಲಾಗಿದ್ದರೆ ಅಷ್ಟು ಚೆನ್ನಾಗಿರುತ್ತೆ ಈ ಸಾಂಬಾರು ರೈಸ್. ಒಂದು ಸರ್ತಿ ನೀವು ಕೂಡ ಟ್ರೈ ಮಾಡಿ. ಇದನ್ನೆಲ್ಲ ಹಾಕ್ಕೊಂಡು ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಬರೋಣ. ನೋಡ್ತಿದ್ದೀರಲ್ಲ, ಕುಕ್ಕರ್ ಎಷ್ಟು ಕೂಗಿ ಎಲ್ಲ ಹೆಂಗೆ ಗಲೀಜಾಗಿದೆ ಅಂತ. ಆದರೆ ಏನು ಮಾಡೋಕ್ಕಾಗಲ್ಲ, ಈ ಕುಕ್ಕರ್ಗೆ ಹಾಕಿದ್ರೆ ಬೇಳೆ ಹಿಂಗೆ ಆಗೋದು. ನೋಡಿ, ನಾನಿಲ್ಲಿ ಒಂದು 4 ವಿಸಿಲ್ ಕೂಗಿಸ್ಕೊಂಡ್ಮೇಲೆ ತೆಗೆದ್ರೆ ನೋಡಿ ಇಷ್ಟು ಚೆನ್ನಾಗಿ ಬೆಂದಿದೆ. ಇಷ್ಟು ಚೆನ್ನಾಗಿ ಬೆಂದ್ರೇ ಸಾಂಬಾರ್ ರೈಸು ಟೇಸ್ಟ್ ಕೊಡೋದು. ಈಗ ರುಬ್ಬಿರೋ ಮಸಾಲಾನ ಹಾಕ್ಕೊಳ್ತಿದ್ದೀನಿ. ಹಾಗೆ ಇದಕ್ಕೆ ಎಕ್ಸ್ಟ್ರಾ ತಣ್ಣೀರು ಸೇರಿಸ್ಬೇಡಿ, ಬಿಸಿನೀರು ಕಾಯಿಸ್ಕೊಂಡು ಹಾಕ್ಕೋಬೇಕು. ನಾನು ಕೂಡ ಇಲ್ಲಿ ನೀರು ಕಾಯಿಸ್ಕೊಂಡು ಬಿಸಿನೀರೇ ಸೇರಿಸ್ಕೊಳ್ತಿದ್ದೀನಿ. ಸಾಂಬಾರ್ ರೈಸ್ ಸ್ವಲ್ಪ ತೆಳ್ಳಗಿರಬೇಕು, ಆದ ಕಾರಣ ಸ್ವಲ್ಪ ನೀರು ಜಾಸ್ತಿನೇ ಹಿಡಿಯುತ್ತೆ. ಹಾಗೆ ತರಕಾರಿ ಮತ್ತು ನೀರು ಇತ್ತಲ್ಲ, ಅದನ್ನು ಕೂಡ ಸೇರಿಸ್ಕೊಳ್ತಿದ್ದೀನಿ. ಇದು ಕುಕ್ಕರ್ ಸ್ವಲ್ಪ ಚಿಕ್ಕದಾಯಿತು, ಇದನ್ನು ಬೇರೆ ಪಾತ್ರೆಗೆ ಈಗ ಹಾಕ್ಕೊಳ್ತೀನಿ. ಅದುವರೆಗೂ ಇನ್ನು ಕುದಿಯೋಕೆ ಇಟ್ಟಿಲ್ಲ ನಾನು. ಒಂದೇ ಸರ್ತಿ ಒಗ್ಗರಣೆ ಮಾಡಿಕೊಂಡು ಹಾಕ್ಕೊಳ್ಳೋಣ ಅಂತ ನಾನಿಲ್ಲಿ 1-2 ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ. ನಿಮ್ಗೇನಾದರೂ ಬೇಕಾದರೆ ಎಣ್ಣೆ ಅಥವಾ ಬೆಣ್ಣೆ ಯಾವ್ದು ಬೇಕಾದ್ರೂ ತೊಗೋಬೋದು. 1-2 ಸ್ಪೂನ್ ತುಪ್ಪಕ್ಕೆ ನಾನಿಲ್ಲಿ ಒಂದು ಅರ್ಧ ಸ್ಪೂನು ಸಾಸಿವೆ, ಒಂದು ಅರ್ಧ ಸ್ಪೂನು ಜೀರಿಗೆ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಸಿಡಿದಾದ್ಮೇಲೆ ಕರಿಬೇವು, ಹಾಗೆ 1-2 ಹಸಿಮೆಣ್ಸಿನ್ಕಾಯಿ ನಮಗಿಷ್ಟ ಅಂತ ಹಾಕ್ಕೊಂಡಿದ್ದೀನಿ. ಅದನ್ನು ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲ ಸ್ಕಿಪ್ ಮಾಡ್ಕೋಬೋದು. ಹಾಗೆ 1 ಬ್ಯಾಡಗೆ ಮೆಣಸಿನ್ಕಾಯಿ, ಇದನ್ನೆಲ್ಲ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ ಸ್ವಲ್ಪ ಇಂಗು ಹಾಕ್ಕೋಬೋದು. ಈ ಟೈಮಲ್ಲಿ ನನ್ನ ಹತ್ರ ಈ ಟೈಮ್ಗೆ ಇಂಗು ಇರಲಿಲ್ಲ, ಅದಕ್ಕೋಸ್ಕರ ಹಾಕಿಲ್ಲ ಅಷ್ಟೇ. ಈಗ ಸಾಂಬಾರು ರೈಸ್ನೆಲ್ಲ ಈ ಪಾತ್ರೆ ಸುರ್ಕೊಳ್ಳೋಣ. ಇದನ್ನು ಈಗ ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ನೋಡ್ತಿದ್ದೀರಲ್ಲ, ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಇವಾಗೆ ರೆಡಿ ಮಾಡ್ಕೊಳ್ಳಿ. ಉಪ್ಪು ಖಾರ ಏನಾದರೂ ಕಡಿಮೆ ಇದ್ದರೆ ಈ ಟೈಮಲ್ಲಿ ಸೇರಿಸ್ಕೋಬೋದು ನೀವು. ಸೇರಿಸ್ಕೊಂಡು ಚೆನ್ನಾಗಿ ಕುದಿ ಬರೋರು ಕುದಿಸ್ಕೊಂಡ್ರೆ
ಸಾಂಬಾರ್ ರೈಸ್ ರೆಡಿ ಆಯಿತು. ಒಂದು ಸರ್ತಿ ಈ ರೀತಿ ಮಾಡಿ ನೋಡಿ, ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಕುದಿ ಬರೋ ಕುದಿಸ್ಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡ್ರೆ ಸಾಂಬಾರ್ ರೈಸ್ ರೆಡಿ ಆಯಿತು. ಇದಕ್ಕೆ ಈಗ ಸೈಡ್ ಡಿಶ್ ಮಾಡೋಣ. ಸೈಡ್ ಡಿಶ್ ಅಲ್ಲ, ಇದು ಮೇನ್ ಡಿಶ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಒಂದು ಸರ್ತಿ ನೀವು ಕೂಡ ಟ್ರೈ ಮಾಡಿ. ನಾನಿಲ್ಲಿ ಒಂದು ಪಾತ್ರೆಗೆ ನೀರು ಇಟ್ಕೊಂಡಿದ್ದೀನಿ. ಅದಕ್ಕೆ ಇಲ್ಲಿ 1 ಬೌಲಷ್ಟು ಸೋಯಾ ತೊಗೊಂಡಿದ್ದೀನಿ. ಇದು ಸೋಯಾ ಪುಡಿ ಮಾಡ್ಕೊಂಡ್ರು ಅಂತ ಸಿಗುತ್ತೆ, ಅದು ತೊಗೊಂಡಿದ್ದೀನಿ. ಇಲ್ಲಾಂದರೆ ಮಾಮೂಲಿ ಸೋಯಾನ ತೊಗೊಂಡು ಅದನ್ನು ಕೂಡ ನೀರಲ್ಲಿ ಬೇಯಿಸ್ಕೊಂಡು ಒಂದು ಸರ್ತಿ ಮಿಕ್ಸಿಂಗ್ ಮಾಡಿಕೊಂಡ್ರೆ ಆಯಿತು. ನಾನಿಲ್ಲಿ ಪುಡಿನೇ ಸಿಗುತ್ತಲ್ಲ, ಹಾಗಾಗಿ ಪುಡಿನೇ ಬಿಸಿ ನೀರಿಗೆ ಹಾಕ್ಕೊಂಡು ಹಿಂಡ್ಕೊಳ್ತೀನಿ. ಈಗ ತರಕಾರಿಗಳನ್ನ ಏನೇನು ಬೇಕೋ ಅದನ್ನೆಲ್ಲ ತೊಗೋಬೋದು. ನಾನಿಲ್ಲಿ ಇದನ್ನೆಲ್ಲ ತುರ್ಕೊಂಡಿದ್ದೀನಿ. ನಾನು ತೊಗೊಂಡಿರೋ ತರಕಾರಿಗಳು ಇವು: 1 ಹೂಕೋಸು, ಕ್ಯಾರೆಟು, ಹಾಗೆ 1 ಬೀಟ್ರೋಟು, 1 ಈರುಳ್ಳಿ, ಎಲೆಕೋಸು, ಹಾಗೆ ಸೀಮೆ ಬದನೆಕಾಯಿ, ಅದು ನಾವು ಕೋಲು, 1 ಆಲೂಗಡ್ಡೆ ತೊಗೊಂಡಿದ್ದೀನಿ. ಎಲ್ಲ ಸ್ವಲ್ಪನೇ ತೊಗೊಂಡಿದ್ದೀನಿ. ಆಗಲೇ ಕಟ್ ಮಾಡಿದಾಗ ಅದರಲ್ಲೆಲ್ಲ ಒಂದು ಅರ್ಧ ಇಟ್ಕೊಂಡಿದ್ದೆ ಅಷ್ಟೇ, ಅದನ್ನೇ ಹಾಕ್ಕೊಂಡಿದ್ದೀನಿ. ತರಕಾರಿ ನಿಮ್ಮ ಇಷ್ಟ, ನಿಮ್ಗೆ ಏನು ಬೇಕಾದರೂ ಹಾಕ್ಕೋಬೋದು. ಹಾಗೆಯೇ ಸೋಯಾ ನೋಡಿದ್ರಲ್ಲ, ಈ ರೀತಿ ಬಿಸಿನೀರಲ್ಲಿ 1 ಕುದಿ ಬರೋರು ಕುದಿಸ್ಕೊಂಡು ಈ ಥರ ನೀರು ಹಿಂಡ್ಕೊಳ್ಳೋಣ. ಹಾಗೆ ತರಕಾರಿಯಲ್ಲೂ ನೀರು ಹಿಂಡಬೇಕು, ನಾನು ನಿಮಗೆ ತೋರಿಸ್ತೀನಿ ಆಮೇಲೆ ನೀರು ಹಿಂಡ್ಕೊಂಡಿರೋದು. ಹಾಗೆ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ, ಕರಿಬೇವು, 1-2 3 ಸ್ಪೂನಷ್ಟು ಕಾಯಿ ತುರಿ, ಇದನ್ನೆಲ್ಲ ಹಾಕ್ಕೊಂಡಾದ್ಮೇಲೆ ಇದಕ್ಕೆ 1 ಕಪ್ಪಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಇದು ಆಪ್ಷನ್, ನಿಮ್ಗೆ ಇಷ್ಟ ಇದ್ದರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನನಗೆ ಆ ಫ್ಲೇವರ್ ಇಷ್ಟ ಆಗುತ್ತೆ ಅಂತ ಹಾಕ್ಕೊಂಡಿದ್ದೀನಿ ಅಷ್ಟೇ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಈಗ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನನಗೆ ಇಲ್ಲಿ ಕಡಲೆ ಹಿಟ್ಟು ಸ್ವಲ್ಪ ಕಡಿಮೆ ಆಯಿತು, ಮತ್ತೆ ಸ್ವಲ್ಪ ಹಾಕ್ಕೊಂಡೆ. ಏನಕ್ಕಪ್ಪ ಅಂದರೆ ಈ ತರಕಾರಿಗಳಲ್ಲಿ ಸ್ವಲ್ಪ ನೀರು ಜಾಸ್ತಿ ಬಿಡುತ್ತೆ. ನಾನು ಸ್ವಲ್ಪನೇ ಹಿಂಡ್ಕೊಂಡಿದ್ದೆ, ಫುಲ್ ನೀರು ಹಿಂಡಿರಲಿಲ್ಲ. ಆದ ಕಾರಣ ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೋಬೇಕಾಯಿತು. ನೀಟಾಗಿ ಫುಲ್ ಹಿಂಡ್ಕೊಂಡ್ರೆ ಸ್ವಲ್ಪ ಕಡಲೆ ಹಿಟ್ಟು ಕಡಿಮೆನೇ ಹಿಡಿಯುತ್ತೆ. ಇದು ಕೂಡ ಚೆನ್ನಾಗಿರುತ್ತೆ. ಅಂದರೆ ಒಂದು ವಡೆ ಮಾಡೋ ಶೇಪ್ ಅಷ್ಟು ಬರಬೇಕು, ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಳ್ತೀನಿ ಕಡಲೆ ಹಿಟ್ಟನ್ನ. ಬೈಂಡಿಂಗೋಸ್ಕರ ಅಷ್ಟೇ ಕಡಲೆ ಹಿಟ್ಟು ಹಾಕ್ಕೋಬೇಕಿರೋದು. ಆದರೆ ನಾನು ಸ್ವಲ್ಪ ಇಲ್ಲಿ 1.5 ಕಪ್ ಅಷ್ಟೇ ಹಾಕ್ಕೊಂಡೆ, ಜಾಸ್ತಿ ಅನ್ನಿಸ್ತು. ಆದರೆ ಏನು ಪರವಾಗಿಲ್ಲ, ಕಡಲೆ ಹಿಟ್ಟು ಟೇಸ್ಟ್ ಚೆನ್ನಾಗೇ ಬಂದಿತ್ತು. ಇದನ್ನು ನೋಡಿಕೊಂಡು ನೀವು ಕಡಲೆ ಹಿಟ್ಟು ಎಷ್ಟು ಬೇಕು ಅಂತ ಹಾಕ್ಕೋಬೇಕಾಗುತ್ತೆ. ನೋಡಿಸ್ತೀನಲ್ಲ ನಿಮಗೆ, ಒಂದು ಉಂಡೆ ಮಾಡಿಕೊಂಡು ತಟ್ಕೊಂಡ್ರೆ ವಡೆ ಶೇಪಿಗೆ ಬರಬೇಕು. ಅದಿವರೆಗೂ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಬೇಕು ಅಂದರೆ ಅಕ್ಕಿ ಹಿಟ್ಟು ಕೂಡ ಹಾಕ್ಕೋಬೋದು. ನಾನು ಕಡಲೆ ಹಿಟ್ಟು ಮಾತ್ರ ಹಾಕಿದ್ದೀನಿ. ನೋಡಿದ್ರಲ್ಲ, ತರಕಾರಿಯಲ್ಲಿ ನೀರು ಇಷ್ಟು ಬಂತು. ನಾನು ಇಷ್ಟೇ ತೆಗೆದಿದ್ದು, ಇನ್ನೂ ಸ್ವಲ್ಪ ತೆಗಿಬೋದಾಗಿತ್ತು, ನಾನು ತೆಗೆದಿಲ್ಲ ಅಷ್ಟೇ. ಈಗ ಒಂದು ಬಾಣಲಿಗೆ ಒಂದು 3-4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು ವಡೆ ಶೇಪ್ ತೊಗೊಂಡು ಇದನ್ನು ಫ್ರೈ ಮಾಡ್ಕೋಬೇಕು. ಇದು ಒಂದು 10 ನಿಮಿಷ ಬೇಯಬೇಕು, ಯಾಕೆಂದರೆ ಮೀಡಿಯಮ್ಗಿನ ಕಡಿಮೆ ಇಟ್ಕೊಂಡು ಫ್ರೈ ಮಾಡ್ಕೊಳ್ತೀವಿ. ಒಳಗಡೆ ಎಲ್ಲ ಬೇಯಬೇಕಲ್ಲ, ಅದಕ್ಕೆ 2 ಸೈಡು ಒಂದೊಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆವಾಗವಾಗ ಕದಲಿಸ್ತಾರಿ, ಏಕೆಂದರೆ ಅದು ಕಪ್ಪಗಾಗ್ಬಿಡುತ್ತೆ. ಆದ ಕಾರಣ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆ ಸ್ವಲ್ಪ ಜಾಸ್ತಿನೇ ಆಯಿತು, ಇನ್ನೊಂದು ಸ್ವಲ್ಪ ಕಡಿಮೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು. ನಾನು ಫಸ್ಟ್ ಟೈಮ್ ಸ್ವಲ್ಪ ಜಾಸ್ತಿ ಹಾಕಿದೆ, ಆಮೇಲೆ ಸ್ವಲ್ಪ ಕಡಿಮೆ ಮಾಡಿಕೊಂಡೆ. ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ, ಟೇಸ್ಟ್ ಮಾತ್ರ ಸಾಕಾಗಿರುತ್ತೆ. ಮನೆಯಲ್ಲಿರೋ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಒಂದು ಸರ್ತಿ ನೀವು ಕೂಡ ಟ್ರೈ ಮಾಡಿ. ಇದ್ರ ಕಾಂಬಿನೇಷನ್ಗೆ ಗ್ರೀನ್ ಚಟ್ನಿ ಮಾಡೋಣ. ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಪುದೀನ, ಹಾಗೆ 1 ಹಸಿಮೆಣ್ಸಿನ್ಕಾಯಿ, 1 ಕ್ಯೂಬಷ್ಟು ಪನ್ನೀರು, ಹಾಗೆ 2-3 ಸ್ಪೂನಷ್ಟು ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ. ಇಷ್ಟೇ, ಇದಕ್ಕೆ ಬೇರೆ ಏನೂ ಹಾಕಬೇಡಿ, ಟೇಸ್ಟ್ ಇಷ್ಟೇ ಚೆನ್ನಾಗಿರುತ್ತೆ. ಹಾಗೆ ಹೆಲ್ತ್ಗೂ ಒಳ್ಳೆಯದಲ್ವ, ತುಂಬ ಆಯಿಲಲ್ಲಿ ಫ್ರೈ ಮಾಡಲ್ಲ. ಆದ ಕಾರಣ ಎಲ್ಲರೂ ತಿನ್ಬೋದು. ಡಯಟ್ ಮಾಡೋರ್ಗಂತೂ ಒಳ್ಳೆ ರೆಸಿಪಿ ಅಂತಲೇ ಹೇಳ್ತೀನಿ. ಹಾಗೆ ಇದನ್ನು ಬ್ರೆಡ್ ಜೊತೆ ಸ್ಯಾಂಡ್ವಿಚ್ ಥರ ಕೂಡ ಮಾಡಿ ತಿನ್ಬೋದು, ಅದನ್ನು ಕೂಡ ತುಂಬ ಚೆನ್ನಾಗಿರುತ್ತೆ. ಅಂದರೆ ಈಗ ಫ್ರೈ ಮಾಡಿದ್ವಲ್ಲ, ಅದನ್ನೇ ಸ್ವಲ್ಪ ದೊಡ್ಡದಾಗಿ ಮಾಡಿಕೊಂಡು ಬ್ರೆಡ್ ಜೊತೆ ಫ್ರೈ ಮಾಡ್ಕೊಂಡು ತಿಂದರೆ ಅದನ್ನು ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದೀನಿ. ಹಾಗೆ ಇದ್ರ ಜೊತೆ ಕಾಳುಗಳು ಕೂಡ ಸೇರಿಸ್ಕೋಬೋದು, ಅದನ್ನು ಕೂಡ ಮುಂದೆ ಯಾವುದಾದ್ರು ರೆಸಿಪಿಯಲ್ಲಿ ತೋರಿಸ್ತೀನಿ. ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ, ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ, ನನ್ನ ರೆಸಿಪೀಸು ಚೆನ್ನಾಗಿದೆ ಅಂತ ಅನಿಸಿದ್ರೆ ಒಂದು ಸರ್ತಿ ಟ್ರೈ ಮಾಡಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಥ್ಯಾಂಕ್ ಯು.